ಇವಾಗ ಸೂಪ್ ಬಂದಿದೆ, ಸೊ ತೋರಿಸ್ತೀನಿ. ಏನು ಸೂಪ್ ನೇಮ್ ಹೇಳು? ಲೆಮನ್ ಕೊರಿಯಾಂಡರ್ ಸೂಪ್. ಲೆಮನ್ ಕೊರಿಯಾಂಡರ್ ಸೂಪ್ ಅಂತಂದರೆ ನಾನು ಟೇಸ್ಟ್ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ನಾನು ಅದನ್ನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಈ ಥರ ಇದೆ, ಗೊತ್ತಿಲ್ಲ, ಟೇಸ್ಟ್ ಮಾಡಬೇಕು ಇವಾಗ. ಸರ್ ಏನಿದೆ ಸರ್? ಪನ್ನೀರ್ ಗೈಸ್, ಪನ್ನೀರ್ನ ಟೇಸ್ಟ್ ಮಾಡ್ತಿದ್ದೀನಿ. ಲಾಸ್ಟ್ ಟೈಮು ಟೇಸ್ಟ್ ಮಾಡಿದ್ದೀನಿ, ಫಸ್ಟ್ ಟೈಮ್ ಏನಲ್ಲ, ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಗೈಸ್ ಚೆನ್ನಾಗಿದೆ ಗೈಸ್. ಈ ಜ್ಯೂಸ್ ಆರ್ಡರ್ ಮಾಡಿದ್ವಿ. ಈ ಜ್ಯೂಸ್ ನೇಮು ಮ್ಯಾಂಗೋ ಮಜಿಟೋ ಅಂತ ಹೇಳಿ. ಸೊ ಇದೇ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾ ಇರೋದು. ಸೊ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಿರೋದು ಮ್ಯಾಂಗೋ ಮಜಿಟೋ ಅಂತ ಹೇಳಿ. ಚೆನ್ನಾಗಿದೆ, ಬಟ್ ಪ್ರೈಸ್ ಬಗ್ಗೆ ಗೊತ್ತಿಲ್ಲ, ಕೇಳ್ಬೇಡಿ. ಯಾಕಂತಂದರೆ ಟೀಮ್ ಅಲ್ಲಿ ಕೊಟ್ಟಿರೋದು. ಸೊ Harishankar, what is the hotel name? United Telugus. United Telugus, because of United Telugu Kitchen. ಯಾರಾದರೂ ಫೋರಮ್ ಅಲ್ಲಿ ಬಂದಾಗ ಯುನೈಟೆಡ್ ಟೆಲ್ಗು ಅಂತ ಒಂದು ಹೋಟೆಲ್ ಇದೆ, ಬಂದು ಇಲ್ಲಿ ಮೇನ್ ಕೋರ್ಸ್ ರೋಟಿ ಸಬ್ಜಿ ಇವಾಗ ಮೈನ್ ಕೋರ್ಸ್ ಆರ್ಡರ್ ಮಾಡ್ತಾ ಇದ್ದಾರೆ. ಏನು ಒಂದು ರೋಟಿ ತಗೊಳ್ಳೋಣ. ಅದಕ್ಕೆ ಸಬ್ಜಿ ಯು ಕ್ಯಾನ್ ಸೆಲೆಕ್ಟ್. ನಾವು ಇವಾಗ ಆರ್ಡರ್ ಮಾಡ್ತಾ ಇದ್ವಿ ರೋಟಿ, ಪ್ಲೈನ್ ಪನ್ನೀರ್, then we can have some rice and then it's ಬಟರ್ ರೋಟಿ. ಸರ್ ಬಟರ್ ನಾನ್ ರೋಟಿ, ಪನ್ನೀರ್ ಬಟರ್ ಮಸಾಲ, ಬಟರ್ ರೋಟಿ. ಮಹೇಶ್, ಬಟರ್ ರೋಟಿ 3 ಜನಕ್ಕೂ, ಪನ್ನೀರ್ ಬಟರ್ ಮಸಾಲ ಗ್ರೇವಿ. ಪನ್ನೀರ್ ಟ್ರೈ ಮಾಡ್ತೀರಾ? ಪನ್ನೀರ್ ತುಂಬ ತಿಂದ್ರಲ್ಲ, ಬೇರೆ ಯಾವ್ದು ಡಿಫ್ರೆಂಟ್ ಚೆಕ್ ಮಾಡಿ ಅಲ್ಲಿ. ಅದು ಪನ್ನೀರ್ ಸುಮಾರು ತಿಂದ್ರಲ್ಲ ಈಗ. ಮೇಬಿ ಇಫ್ ಯು ವಾಂಟ್ ಯು ಕ್ಯಾನ್ ಗೋ, ಬಟ್ ಜಸ್ಟ್ ಹೌದು ಈಗ ಪನ್ನೀರ್ ಇವಾಗ ಆಲ್ರೆಡಿ ಮತ್ತೆ you ask what I can eat now next. ಹೇಳ್ತಿದ್ದಾರೆ ಇದು ಟೀಮ್ ಔಟಿಂಗ್ ಬಂದಿರೋದು. You tell so far progress, then you ask for next. ಆಲ್ರೆಡಿ ನಾವು ಪನ್ನೀರ್ ಅಂತ ಇರುತ್ತೆ, ಅದನ್ನು ತಿಂದಾಯಿತು, ಸೂಪ್ ಕೊಟ್ಟಾಯಿತು, ಆ್ಯಂಡ್ ಈ ಜ್ಯೂಸ್ ಒಂದು ಆರ್ಡರ್ ಮಾಡಿದ್ವಿ. ರೋಟಿ ಮೈನ್ ಕೋರ್ಸ್ ಆರ್ಡರ್ ಮಾಡಿದ್ವಿ. ರೋಟಿ ಆ್ಯಂಡ್ ಇದು ಗ್ರೇವಿ ಯಾವುದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಯಾವುದು ಎಲ್ಲರೂ ಏನು ಸೆಲೆಕ್ಟ್ ಮಾಡ್ತಾರೆ ಅದಕ್ಕೆ ನಾನು ಜೈ, ನಂದಿದು ಅಂತ ಏನಿಲ್ಲ. ಅಗೇನು ಇದನ್ನು ಆರ್ಡರ್ ಮಾಡಿದರೆ ಪನ್ನೀರಿದು. ಸೊ ತಿಂತಾಯಿದೆ. ತುಂಬ ಚೆನ್ನಾಗಿತ್ತು. ವೆಜ್ ಊಟ ತುಂಬ ಚೆನ್ನಾಗಿತ್ತು. ರೋಟಿ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಕರಿ ಆಗಿರ್ಬೋದು, ಎಲ್ಲ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು ಈ ಹೋಟೆಲು. ಫೋರಮ್ ಮಾಲಿಗೆ ಬಂದಾಗ ಯುನೈಟೆಡ್ ತೆಲುಗು ಕಿಚನ್ ಅಂತ ಹೇಳಿ ಈ ಹೋಟೆಲ್ಗೆ ವಿಸಿಟ್ ಮಾಡಿ. ಪ್ರೈಸೆಲ್ಲ ಅಫೋರ್ಡಬಲ್ ಇದೆ, ಚೆನ್ನಾಗಿದೆ ಊಟ, ನನಗಂತೂ ಇಷ್ಟ ಆಯಿತು. ಇದಕ್ಕೆ ನಾನು ಔಟ್ ಆಫ್ 10 ಕೊಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ನೀವು ಬಂದಾಗ ಕೂಡ ಇಲ್ಲಿಗೆ ಬನ್ನಿ. It's for this hotel. The ambience is nice. Yeah. It's not too noisy. Okay. Food is tasty. I think the prices are reasonable. It's not too costly. Yeah. ನಾನು ಪ್ರೈಸ್ ಎಲ್ಲ ಕಾಸ್ಟ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ, ಬಟ್ ಅಫೋರ್ಡೆಬಲ್ ಇದೆ, ಚೆನ್ನಾಗಿದೆ, ರೀಸನೇಬಲ್. ಫಾರ್ ಫ್ಯಾಮಿಲಿ ಔಟಿಂಗ್. ಟೀಮ್ ಔಟಿಂಗ್, ನಾವು ಬಂದಿರೋದು ಟೀಮ್ ಔಟಿಂಗ್, ಕಂಪನಿಯಿಂದ ಕರ್ಕೊಂಡು ಬಂದಿದ್ದು. ಸೊ ಫ್ಯಾಮಿಲಿ ಜೊತೆಗೆ ಬಂದಿರೋದು ಕೂಡ ಚೆನ್ನಾಗಿರುತ್ತೆ. ಫುಡ್ಡೆಲ್ಲ ಚೆನ್ನಾಗಿದೆ. ವೆಜ್ ಊಟ ಅಂದರೆ ತುಂಬ ಚೆನ್ನಾಗಿದೆ. ನಾನ್ ವೆಜ್ ಬಗ್ಗೆ ನಂಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ನಾನು ರೆಫರ್ ಮಾಡ್ತೀನಿ. ಸೊ ಹಾಗೆ ನಮ್ಮ ಗರ್ಲ್ಸ್ ಎಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ. ಗರ್ಲ್ಸ್ ಎಲ್ಲ ಒಂದ್ಸಲ ಹಾಯ್ ಅಂತ ಹೇಳಿ. ಸೊ
ಚೆನ್ನಾಗಿತ್ತ ಫುಡ್ಡು ಇಷ್ಟ ಆಯ್ತಾ ನಿಶ್ಚಿತ ಲಾಸ್ಟ್ ಕಾರ್ನಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ನಾನು ತಿನ್ನಲ್ಲ ತಿನ್ನಲ್ಲ ಓಕೆನಾ ಸೊ ಸ್ವಲ್ಪ ಬ್ಯೂಟಿ ಕಾನ್ಫಿಡೆನ್ಸು ಸೊ ಬ್ಯೂಟಿ ಹಾಳಾಗುತ್ತೆ ನಾನ್ ವೆಜ್ ತಿಂದರೆ ಅಂತ ಹೇಳ್ತಾ ಇದ್ರು ಇವತ್ತು ನಾನ್ ವೆಜ್ ತಿಂತಿದ್ದ ಸೊ ಗೈಸ್ ಇವಾಗ ಏನಿಲ್ಲ ಮನೆಗೆ ಹೋಗೋದು ವೇರ್ ಇಸ್ ಮೈ ಬ್ಯಾಗ್ ಯಾ ಹೋಟೆಲ್ ಬಗ್ಗೆ ಪ್ರಮೋಷನ್ ಮಾಡ್ತಾ ಇದ್ದೀನಿ ಎಲ್ಲ ನನ್ನೇ ನೋಡ್ತಿದ್ದಾರೆ ಬಟ್ ನನಗೇನು ಅಮೌಂಟ್ ಏನು ಕೊಟ್ಟಿಲ್ಲ ನೋ ನೀಡ್ ನನಗೆ ಅದು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಊಟ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ಚೆನ್ನಾಗಿದೆ ಅಂತ ಹೇಳಿದೆ ಅಷ್ಟೇ ನಿಶ್ಚಿತಾ ಅವರೇ ಹೇಳಿ ನಿಮ್ಮ ನಾನ್ ವೆಜ್ ಫುಡ್ ಹೇಗಿತ್ತು ಚೆನ್ನಾಗಿತ್ತು ಅಂತೇಳಿ ನಿನ್ನ ಒಳಗೆ ಹೇಳ್ಕೊಳೋದಲ್ಲ ಬಾಯ್ ಬಿಟ್ಟು ಹೇಳು ನಾನು ಕೇಳಿಸ್ಬೇಕಲ್ಲ ಜೋರಾಗಿ ಚೆನ್ನಾಗಿತ್ತಾ ಗಾಯ್ಸ್ ಚಂದ ಇದ್ದಾಳಲ್ಲ ಸ್ವಲ್ಪ ನಾನು ಮೊನ್ನೆ ಹೇಳಿದ್ಯಲ್ಲ ನಾನ್ ವೆಜ್ ತಿನ್ನಲ್ಲ ನಂದು ಪಿಂಪಲ್ಸ್ ಎಲ್ಲ ಆಗ್ಬಿಟ್ಟಿದೆ ನಾನ್ ವೆಜ್ ತಿಂದರೆ ಅಂತ ಹೇಳಿ ನನಗೋಸ್ಕರ ವೆಜಿಟೇರಿಯನ್ ಆಗ್ತೀನಿ ಅಂತ ಹೇಳಿದ್ದೆ ಯಾವಾಗ ಅಂತ ಬೇರೆ ಮತ್ತೆ ನಿನಗೋಸ್ಕರ ನನಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತಾಳೆ ಇವಾಗ ನೋಡಿ ನಾನ್ ವೆಜ್ ತಿಂದಿದೆಯಲ್ಲೇ ನೆಕ್ಸ್ಟ್ ಟೈಮ್ ತಿನ್ಬೇಡ ಆಯಿತಾ ಗೈಸ್ ನೆಕ್ಸ್ಟ್ ಟೈಮಿಂದ ಇವಳು ತಿನ್ನಲ್ಲಂತೆ ವೆಜಿಟೇರಿಯನ್ ಆಗ್ತೀನಿ ಅಂತ ಹೇಳ್ತಿದ್ದಾಳೆ ನನಗೋಸ್ಕರ ಸೊ ಶೀ ಈಸ್ ಆಲ್ಸೋ ಮೈ ಫೇವ್ರೆಟ್ ಆಲ್ಸೋ ಫೇವ್ರೆಟ್ ತುಂಬ ಚೆನ್ನಾಗಿದೆ ಎಲ್ಲೋ ಈಗ ನೋಡಿ ಒಬ್ರನ್ನೇ ಇಷ್ಟಪಡೋದಕ್ಕಾಗಲ್ಲ ಎಲ್ಲರನ್ನೂ ಇಷ್ಟಪಡ್ಬೇಕು ಇದೆಲ್ಲ ಕಟ್ ಮಾಡೋ ಇದನ್ನೇ ಹಾಕಿರ್ತೀನಿ ಸೊ ಇದೆಲ್ಲ ಕಟ್ ಮಾಡೋ ಇದಿಷ್ಟು ಕಟ್ ಮಾಡು ಅಲ್ಲಿ ನಾನು ಶೀ ಈಸ್ ಆಲ್ಸೋ ಮೈ ಫೇವ್ರೆಟ್ ಇರ್ತಲ್ಲ ಅಲ್ಲಿಗೆ ನಿಲ್ಲಿಸ್ಬಿಡು ಆಮೇಲೆ ನನ್ನ ಟೈಮಾಗಿಲ್ಲ ಹೊಸ ಪೌಚ ಎಸ್ ಸ್ವಾತಿ ಐಫೋನ್ ಇದು ಐಫೋನ್ ಎಷ್ಟು ಐಫೋನ್ ಏನು ರಿವ್ಯೂ ಕೇಳಿದ್ರೆ 16 Pro ನನ್ನೊಂದು ಚಾನಲ್ ಇದೆ ಅಂತ ಹೇಳಿ ಎಲ್ಲ ರಿವ್ಯೂ ಕೇಳ್ತಾ ಇದ್ದಾರೆ ಸಾರಿ ಚೆನ್ನಾಗಿಲ್ಲ ಗೈಸ್ ಸ್ವಾತಿ ಹೇಳ್ತಾ ಇದ್ದಾಳೆ ಈ ಬ್ಯಾಕ್ ಪೌಚನ್ನು ತುಂಬ ಜನ ಹೇಳ್ತಿದ್ದಾರೆ ಅಂದರೆ ಚೆನ್ನಾಗಿಲ್ಲ ಅಂತೇಳಿ ಸೊ ನನ್ನ ವ್ಯೂವರ್ಸ್ ಹತ್ರ ಕೇಳು ಇದು ಚೆನ್ನಾಗಿದೆಯೋ ಇಲ್ಲ ಅಂತೇಳಿ ಚೆನ್ನಾಗಿದೆಯೋ ಇಲ್ವಾ ಅಂತೇಳಿ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವಳು ಚೇಂಜ್ ಮಾಡ್ತಾಳಂತೆ ಬ್ಯಾಕ್ ಪೌಚ್ ತಾನೆ ಹಾಂ ಅದನ್ನೇ ಹೇಳ್ತಿದ್ದೆ ಬ್ಯಾಕ್ ಪೌಚ್ನ ಚೇಂಜ್ ಮಾಡ್ತಾರಂತೆ ಚೆನ್ನಾಗಿದೆಯೋ ಇಲ್ಲ ಅಂತೇಳಿ ನೋಡೋಣ ನಿನ್ನ ವೀಡಿಯೋದಲ್ಲಿ ಕಮೆಂಟ್ ಎಷ್ಟು ಜನ ಮಾಡ್ತಾರೆ ಅಂತೇಳಿ ಗೈಸ್ ಪ್ಲೀಸ್ ಕಾಮೆಂಟ್ ಮಾಡಿ ಈ ಕೇಸ್ ಇದೆಯಲ್ಲ ತುಂಬ ಜನ ಬೇಡ ಜಾತ್ರೆ ಕೇಸ್ ಅಂತ ಹೇಳ್ತಾ ಇದ್ದಾರೆ ಸೊ ನನಗೆ ಐ ವಾಂಟ್ ಟು ನೋ ವೆದರ್ ಐ ಶುಡ್ ಚೇಂಜ್ ದಿಸ್ ಆರ್ ನಾಟ್ ಥ್ಯಾಂಕ್ ಯು ಓಕೆ ಸ್ವಾತಿ ಆಸೆನ ಈಡೇರಿಸಿ ಸೊ ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳಿ ಪಾಪ ನನ್ನ ಚಾನಲಲ್ಲಿ ಕೇಳ್ತಾರೆ Hello, this video will be watched by office mates only, right? ಇವಾಗ ಬೇಜಾರಾಗ್ತಿದೆ ಯಾಕಂತ ಹೇಳಿದ್ರೆ ಇವಾಗ ಹೋಗ್ಬೇಕಂತ ಹೇಳ್ತೇವೆ ಮುಗಿತಲ್ಲ ಇಷ್ಟು ಬೇಗ ಅಂತ ಹೇಳಿ ಬೇಜಾರಾಗಿ ಮನೆಗೆ ಹೋಗ್ಬೇಕು ಅಂತ ಹೇಳಿ ಇಲ್ಲಿ ನಾನು ವಿಡಿಯೋ ಮಾಡೋದು ನೋಡಿ ಇಲ್ಲಿ ಹೋಟೆಲ್ ಅವರು ಸರ್ವ್ ಮಾಡ್ತಾರಲ್ಲ ಅವ್ರು ಕೇಳ್ತಾ ಇದ್ರು ನಮ್ಮ ಹೋಟೆಲ್ ಬಗ್ಗೆ ಪ್ರಮೋಷನ್ ಮಾಡ್ತಿದ್ದೀರಾ ಅಂತೇಳಿ ಅದಕ್ಕೆ ಹೇಳಿದೆ ಹೌದು ಪ್ರಮೋಷನ್ ಮಾಡ್ತಿದ್ದೀನಿ ಅಂತ ಸೊ ಏನು ಇನ್ಫಾರ್ಮ್ ಮಾಡಿದೆ ಪ್ರಮೋಷನ್ ಮಾಡ್ತಿದ್ದೀನಲ್ಲ ಅದಕ್ಕೆ ಹೇಳಿದೆ ಅದಕ್ಕೆ ಅವ್ರು ಹೇಳಿದೆ ನಮ್ಮ ಮ್ಯಾನೇಜರ್ಗೆ ಹೇಳ್ತೀವಿ ನೀವು ಪ್ರಮೋಷನ್ ಮಾಡಿದ್ರೆ ಒಳ್ಳೇದಾಯಿತು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀರಾ ಅಂತ 100% ಹಾಕ್ತೀನಿ ಅಂತ ಹೇಳಿದೆ ಸೊ ನಮ್ಮ ಮ್ಯಾನೇಜರ್ ಹತ್ರ ಮಾತಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ನಾನು ಹೇಳಿದೆ ಡಿಸ್ಕೌಂಟ್ ಕೊಡಿ ನಾವು ವಿಡಿಯೋ ಮಾಡ್ತಿದ್ದೀನಲ್ಲ ವಿತೌಟ್ ನಿಮಗೆ ನಿಮ್ಮ ಹೋಟೆಲ್ಗೆ ಪ್ರಮೋಷನ್ ಮಾಡ್ದಂಗೆ ಆಗುತ್ತಲ್ಲ ಅಂತ ಹೇಳಿ ಸೊ ಅದಕ್ಕೆ ಮ್ಯಾನೇಜರ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ನೋಡೋಣ ಡಿಸ್ಕೌಂಟ್ ಕೊಡ್ತಾರಾ ಇಲ್ಲ ಅಂತೇಳಿ ಬಿಕಾಸ್ ಯಾವುದೇ ಅಮೌಂಟಿಗೋಸ್ಕರ ನಾನು ಪ್ರಮೋಷನ್ ಏನು ಮಾಡ್ತಾ ಇಲ್ಲ ಸೊ ನನ್ನ ಖುಷಿ ಸೊ ನಾನು ಎಲ್ಲೆಲ್ಲಿ ಹೋಗ್ತೀನೋ ಸೊ ಅದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಅಷ್ಟೇ ಪಕ್ಕದಲ್ಲಿ ಏನು ಸುಮ್ಮನೆ ಸ್ಮೈಲ್ ಕೊಟ್ಕೊಂಡು ಕುತ್ಕೊಂಡಿದ್ದಾಳೆ ಯಾಕೆ ನಿಶಿ ಜೋರಾಗಿ ಮಾತಾಡೋ ನಿಶಿ ಇಲ್ಲಿ ಕೇಳಲ್ಲ ನನ್ನ ಬೈಕ್ ಬೇರೆ ತಂದಿಲ್ಲ ಗೈಸ್ ಇವಳಿಗೆ ಹುಷಾರಿಲ್ಲ ಅಂತೆ ಕೋಲ್ಡ್ ಆಗಿದೆ ಅಂತ ಏನೇ ಸಾರಿ ಅವಳಿಗೆ ನಿದ್ದೆ ಬರ್ತಾ ಇದೆ ಅಂತ ಇವಾಗ ಹೋಗೋದು ಸೊ ಇಲ್ಲೆಲ್ಲ ಶಾಪಿಂಗ್ ಮಾಡೋದಕ್ಕಾಗಲ್ಲ ಸೊ ಗೈಸ್ ಆ್ಯಕ್ಚುಲಿ ವಿಷಯ ಏನಂದರೆ ಇವಾಗ ಮೇಘನ ನಮಗೆಲ್ಲ ಗಿಫ್ಟ್ ಮಾಡ್ತಾಳೆ ಸೊ ಶಾಪಿಂಗ್ ಎಲ್ಲ ಅವಳಿದೆ ಖರ್ಚು ಸೊ ಗರ್ಲ್ಸ್ ನಾವು ಎಷ್ಟು ಜನ ಇದ್ದೀವಿ
4 ಮೆಂಬರ್ಸ್ ಇದ್ದೀವಿ. ಸೊ ಮೇಘನಾ ನಮ್ಮನ್ನ ಶಾಪಿಂಗ್ ಮಾಡಿಸಿ ಅವಳೇ ಅಮೌಂಟ್ ಪೇ ಮಾಡಿ ಖುಷಿಗೆ ಲೈಕ್ ಅವಳದು ಯೂಟ್ಯೂಬ್ ಚಾನಲ್ ಇವತ್ತಿಂದ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾರಲ್ಲ, ಸೊ ಅದೇ ಖುಷಿಗೆ ಅವಳು ನಮಗೆ ಶಾಪಿಂಗ್ ಮಾಡಿಸ್ತಾ ಇದ್ದಾಳೆ. ಸೊ ನಾನು ಲೈಫ್ ಸ್ಟೈಲು ಝಾರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಯಾವುದಿದೆ ಬ್ರ್ಯಾಂಡು? ಬೇರೆ ಪೂಮಾ ಶೂಸು, ಅನುಷನ್ ಯಾವ ಲೈಫ್ ಸ್ಟೈಲ್ ಚೆನ್ನಾಗಿದೆ. ಲೈಫ್ ಸ್ಟೈಲ್ಗೆ ಹೋಗೋಣ. ಸೊ ನಾವೆಲ್ಲರೂ ಮ್ಯಾನೇಜ್ ಜೊತೆ ಮಾತಾಡಿದ್ರೆ ದೇವ, ನಾನು, ಅನುಷಾ, ಪ್ರಮೋಷನ್ ಹಾಕಿದ್ದೀನಿ ನಾನು. ಸೊ ವಿ ವಿಲ್ ಮ್ಯಾನೇಜ್ ಗೋ ಆ್ಯಂಡ್ ಶಾಪ್. ಏನು ಸೊ ಇವರು ಹಲೋ ಮಾತಾಡಿದ್ರೆ ಹಾಯ್ ಮಾಡಿ. ಅವ್ರ ಫೇಸ್ ಕಳಿಸ್ತೀನಿ. ನಿಮ್ಮ ಹೆಸರು? ಹೊಸ ನೇಮ್ ಮಂದಿರ ಧಾನಿ. ಅವ್ರ ಫೇಸ್ ಹೌದಾ? ಸಾರಿ, ಇವರು ಮಂದಿರ ಧಾನಿ ಅಂತ. ಆ್ಯಂಡ್ ಇನ್ನೊಬ್ರು ಇದ್ದಾರೆ. ನಿಮ್ಮ ಹೆಸರು? आपका नाम क्या है? ಶ್ರೇಯಾ. ಓಕೆ, ಶ್ರೇಯಾ. ಸೊ ಗೈಸ್ ಇವಾಗೆಲ್ಲ ಎಕ್ಸಿಟ್ ಆಗಿ ಹೋಗೋದಷ್ಟೇ, ಇನ್ನೇನಿಲ್ಲ. ಸೊ ಎಷ್ಟು ಎಲ್ಲ ಆಯಿತು ಅನ್ನೋದು ಗೊತ್ತಿಲ್ಲ, ಅದೆಲ್ಲ ಕಂಪ್ನಿಯವ್ರು ನೋಡ್ಕೊಳ್ತಾರೆ. ಜಸ್ಟ್ ನಾವು ತಿನ್ನೋದು ಹೋಗೋದಷ್ಟೇ, ತಿನ್ನೋದು ಉಣ್ಣೋದು ಹೋಗೋದಷ್ಟೇ. ಸೊ ಕಂಪ್ನಿಗೆ ಸೇರಿದ್ರೆ ನಮ್ಮ ಕಂಪ್ನಿಯಲ್ಲಿ ಎಷ್ಟು ಇದೆಲ್ಲ ಟೀಮ್ ಔಟಿಂಗ್ ಎಲ್ಲ ಕಂಪ್ನಿಲಿ ಇರುತ್ತೆ ನಾರ್ಮಲ್ ಆಗಿ. ಸೊ ನಮ್ಮ ಟೀಮಿಂದ ಇವತ್ತು ಆಲ್ಮೋಸ್ಟ್ ಎಲ್ಲ ಟೀಮಿಂದ ಮುಗಿತು. ನಮ್ಮ ಟೀಮೇ ನಮ್ಮ ಕಂಪ್ನಿ ಲಾಸ್ಟ್ ಹೋಗ್ತಾ ಇರೋದು. ಸೊ ಫೋರಮಲ್ಲಿ ಮೂವಿಗೆ ಔಟಿಂಗ್ ಹೋಗೋಣ ಅಂತ ಹೇಳಿ ಸೊ ಪ್ಲ್ಯಾನ್ನ ಹಾಗೆ ಪೆಂಡಿಂಗ್ ಇಟ್ಟಿತ್ತು. ಸೊ ಬಟ್ ಇಷ್ಟು ದಿನ ಆಗಿರಲಿ, ಇವಾಗ ಎಲ್ಲರೂ ಫ್ರೀ ಆದರೆ ಎಲ್ಲ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಎಲ್ಲ ನೇಟಿಗೆ ಹೋಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇವಾಗ ಪರವಾಗಿಲ್ಲ. ಸೊ ನನಗಂತೂ ಖುಷಿ ಆಯಿತು ಇಲ್ಲಿ ಬಂದು. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ, ಇದು ಮಾಲ್ ಎಲ್ಲ ತುಂಬ ನಾಯ್ಸ್, ಸೌಂಡ್ ಎಲ್ಲ ಔಟ್ಸೈಡ್ ಸೌಂಡ್ ಜಾಸ್ತಿ. ಸೊ ಇಲ್ಲಿ ಸೌಂಡು ಅಷ್ಟು ಕ್ಲಿಯರಾಗಿ ಕೇಳಲ್ಲ ನನ್ನ ಮೊಬೈಲಲ್ಲಿ. ಸೊ ನಾನು ಮೈಕ್ ಬೇರೆ ತಂದಿಲ್ಲ, ನನ್ನ ಮೈಕ್ ಬೇರೆ ತೊಗೊಂಡೂ ಇಲ್ಲ. ತಂದಿಲ್ಲ ಅನ್ನೋದಕ್ಕಿಂತ ತೊಗೊಂಡಿಲ್ಲ. ಸೊ ನೆಕ್ಸ್ಟ್ ತೊಗೊಳ್ಬೇಕು. ನೆಕ್ಸ್ಟ್ ತೊಗೊಂಡು ವಾಯ್ಸ್ ಸ್ವಲ್ಪ ಕ್ಲಿಯರಾಗಿ ಬರಬೇಕಲ್ಲ. ಸೊ ಹಾಗಾಗಿ ಯೋಗಿ ಮುಗೀತು, ಇನ್ನೇನಿಲ್ಲ, ಮನೆಗೆ ಹೋಗೋದಷ್ಟೇ.